ವರ್ಸಸ್ ಎನ್ಯುವನ್ ಇಂಗ್ಲಿಷ್ ಅಕಾಡೆಮಿಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡಲಿಕ್ಕೆ ನಾವು ತೆಗೆದುಕೊಂಡಂಥ ವಿಷಯ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಇದು ಕೇಳಿದಾಗ ಒಂದು ವಿಚಿತ್ರ ಅನಿಸುತ್ತೆ. ಏಕೆಂದರೆ ಇಲ್ಲಿ ಇಂಗ್ಲಿಷ್ ವಾಕ್ಯಗಳನ್ನ ಬಹುಶಃ ತಾವು ಗ್ರಾಮರ್ ಪುಸ್ತಕದಲ್ಲಿ ಈ ಟೆನ್ಸಿಗೆ ಉದಾಹರಣೆಯಾಗಿ ಬಂದಂಥ ವಾಕ್ಯಗಳನ್ನು ನೋಡಿದಾಗ ಬಹಳ ದೊಡ್ಡ ವಾಕ್ಯಗಳು ಅನಿಸುತ್ತೆ. ಮತ್ತು ಈ ವಾಕ್ಯಗಳನ್ನ ನಾವು ನಿಜವಾಗ್ಲೂ ಕನ್ನಡದಲ್ಲಿ ಬಳಸ್ತೀವ ಅಂತ ಸ್ವಲ್ಪ ಅನುಮಾನ, ಸಂಶಯ ಕೂಡ ಕಾಡಿರ್ಬೋದು. ಆದರೆ ನಿಸ್ಸಂದೇಹವಾಗಿ ನಾವು ಕೂಡ ಅಂತ ವಾಕ್ಯಗಳನ್ನ ಖಂಡಿತವಾಗಿ ದಿನನಿತ್ಯದ ಮಾತುಗಳಲ್ಲಿ ನಾವು ಬಳಕೆ ಮಾಡ್ತೀವಿ ಅನ್ನೋದು ಕೂಡ ಅಷ್ಟೇ ಸತ್ಯ. ಯಾಕಂದ್ರೆ ನಾನೀಗ ಉದಾಹರಣೆಯಾಗಿ ಅಂತ ನಮ್ಮ ಆಡು ಕನ್ನಡದಲ್ಲಿ ಬರುವಂತ ವಾಕ್ಯಗಳು ಅವು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ನಲ್ಲಿ ಹೇಗಿರ್ತಾವೆ ಅಂತ ನಾನು ನಿಮ್ಗೆ ಈಗ ಈ ವಿಡಿಯೋದ ಮೂಲಕ ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಮಿತ್ರರೇ, ನಮ್ಮ ಪ್ರಯತ್ನ ನಮ್ಮ ಮಾತೃಭಾಷೆಯಾದ ಕನ್ನಡದ ಮೂಲಕವೇ ಇಂಗ್ಲಿಷನ್ನು ಚೆನ್ನಾಗಿ ತಪ್ಪಿಲ್ಲದೆ ಸರಳವಾಗಿ ಸರಾಗವಾಗಿ ಬರೆಯೋದನ್ನ ಸಿದ್ಧಿ ಮಾಡಿಕೊಳ್ಳೋದು, ಕರಗತ ಮಾಡಿಕೊಳ್ಳೋದು. ಆದ್ರಿಂದ ಈ ಹಿನ್ನೆಲೆಯಲ್ಲಿ, ಈ ಒಂದು ಉದ್ದೇಶದ ಹಿನ್ನೆಲೆಯಲ್ಲಿ ನಾವು ಕನ್ನಡದ ವಾಕ್ಯಗಳನ್ನ ಮೊದಲ ರಚನೆ ಮಾಡ್ಕೊಳ್ಬೇಕು. ನಾವು ಏನನ್ನ ಇಂಗ್ಲಿಷ್ನಲ್ಲಿ ಹೇಳಬೇಕಂತ ಇಷ್ಟಪಡ್ತೀವೋ, ಯಾವ ವಿಚಾರವನ್ನ, ಯಾವ ಭಾವನೆಯನ್ನ, ಯಾವ ಅನುಭವವನ್ನ ನಾವು ಕನ್ನಡದ ವಾಕ್ಯದ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀವೋ ಅಂತ ವಾಕ್ಯವನ್ನ ಇಂಗ್ಲಿಷ್ನಲ್ಲಿ ಯಾವ ರೀತಿ ರಚಿಸುತ್ತಾರೆ ಅಂತ ನೋಡ್ಬೇಕು. ಆದ್ರಿಂದ ಯಾವುದೇ ಒಂದು ಇಂಗ್ಲಿಷ್ ವಾಕ್ಯವನ್ನು ಬರೆಯೋದಕ್ಕೆ ಮುಂಚೆ ಏನನ್ನ ಬರೀಬೇಕು ಅನ್ನೋದು ಕನ್ನಡದಲ್ಲಿ ನಿರ್ಧಾರ ಮಾಡ್ಕೊಳ್ಳಿ. ಆ ಕನ್ನಡ ವಾಕ್ಯದಲ್ಲಿ ಮೊದಲು ವರ್ಬ್ ಯಾವುದು ಕಂಡುಹಿಡ್ಕೋಬೇಕು. ನಂತರ ಆ ಕ್ರಿಯೆ ಇತ್ತಂದ್ರೆ ಕ್ರಿಯೆ ಮಾಡೋರು ಯಾರು, ಸಬ್ಜೆಕ್ಟ್ ಅನ್ನು ಕಂಡುಹಿಡ್ಕೊಳ್ಬೇಕು. ನಂತರ ಮಿಕ್ಕೆಲ್ಲ ಪದಗಳನ್ನ ಸದ್ಯದ ಮಟ್ಟಿಗೆ ನಾವು ಆಬ್ಜೆಕ್ಟ್ ಅಂತ ತಿಳ್ಕೊಳ್ಬೇಕು. ಯಾಕಂದ್ರೆ ನಮ್ಮ ಕನ್ನಡ ವಾಕ್ಯದಲ್ಲಿನ ವರ್ಬ್ ಅನ್ನ ಕಂಡುಹಿಡಿದ ನಂತರವೇ ಅದು ಯಾವ ಟೆನ್ಸ್ ಅಂತ ನಿರ್ಧಾರ ಆಗುತ್ತೆ. ಆದ್ರಿಂದ ಇದನ್ನ ಖಂಡಿತವಾಗಿ ನೀವು ಗಂಭೀರವಾಗಿ ತಗೊಳ್ಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಯಾಕಂದ್ರೆ ಯಾವುದೋ ಒಂದು ಕನ್ನಡ, ಅದು ಯಾವುದೋ ರೀತಿ ಒಂದು ಇಂಗ್ಲಿಷ್ ವಾಕ್ಯ ಆದ್ರೆ ನಾನು ಕನ್ನಡದಲ್ಲಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀನೋ ಅದು ಬಹುಶಃ ಇಂಗ್ಲಿಷ್ನಲ್ಲಿ ಹೇಳಲಿಕ್ಕೆ ಆಗ್ಲಿಕ್ಕಿಲ್ಲ, ಅಥವಾ ಅದು ತಪ್ಪಾಗಿ ಹೇಳಬಹುದು, ಅದು ಭಿನ್ನವಾದ ಅರ್ಥವನ್ನು ಕೊಡಬಹುದು. ಆದ್ರಿಂದ ಖಂಡಿತವಾಗಿ ನಮ್ಮ ಕನ್ನಡ ವಾಕ್ಯ ನಮ್ಗೆ ಅರ್ಥ ಆಗೇ ಆಗುತ್ತೆ. ಯಾಕಂದ್ರೆ ನಾವು ಬಳಸುವಂತ ವಾಕ್ಯದಲ್ಲಿ ಏನು ಅರ್ಥ ಇದೆ, ಒಂದೊಂದ್ಸಲ ಗೂಢಾರ್ಥಗಳು ಇರ್ತವೆ. ಆ ಗೂಢಾರ್ಥಗಳು ಕೂಡ ನಮ್ಮ ಕನ್ನಡದಲ್ಲಿ ಅರ್ಥ ಆಗ್ತವೆ. ಅಂತ ಗೂಢಾರ್ಥ ಅಥವಾ ನಮ್ಮ ಯಾವುದೇ ಯೋಚನೆಗಳನ್ನ ನಾವು ಇಂಗ್ಲಿಷ್ನಲ್ಲಿ ಅದೇ ಯೋಚನೆಗಳನ್ನ ಟ್ರಾನ್ಸ್ಲೇಟ್ ಮಾಡಬೇಕಾದಾಗ ಮೊದಲು ನಾವು ಕನ್ನಡದಲ್ಲಿ ತಿಳ್ಕೊಂಡಿರ್ಬೇಕು. ಉದಾಹರಣೆಗೆ ನಿಮ್ಗೆ ಕೊಡೋದಂದ್ರೆ, ನಾನು ನಿನ್ನೆ ಬೆಂಗಳೂರಿಗೆ ಹೋಗಿದ್ದೇನು ಅನ್ಬೇಕಾಗಿದೆಯೋ, ನಾನು ನಿನ್ನೆ ಬೆಂಗಳೂರಿಗೆ ಹೋಗುತ್ತಿದ್ದೇನು ಅನ್ಬೇಕಾಗಿದೆಯೋ, ನಾನು ನಾಳೆ ಬೆಂಗಳೂರಿಗೆ ಹೋಗುತ್ತೇನೆ ಅನ್ಬೇಕಾಗಿದೆಯೋ, ನಾನು ನಾಳೆ ಬೆಂಗಳೂರಿಗೆ ಬಹುಶಃ ಹೋಗಬಹುದು ಅಂತ ಹೇಳಬೇಕಾಗಿದೆಯೋ. ಇದು ಹೇಳುವಾಗ ನಾವು ಸಾಂದರ್ಭಿಕವಾಗಿ ಹೋಗಬಹುದು ಅಂದಾಗ ಸಾಂದರ್ಭಿಕ, ಕಾಂಟೆಕ್ಚುಯಲ್ ಮೀನಿಂಗ್ ಅಂತಾರೆ ಇಂಗ್ಲಿಷ್ನಲ್ಲಿ, ಅದು ಇರುತ್ತೆ. ಹೋಗುತ್ತೇನೆ ಅಂದಾಗ ಸಾಂದರ್ಭಿಕವಾಗಿ ನನ್ನ ಒಂದು ಯಾವುದೋ ಒಂದು ಕಾರಣದಿಂದ ನನ್ನ ಕ್ರಿಯೆ ಮುಂದಾಗೋದನ್ನು ತಿಳಿಸ್ಬೇಕಾಗತ್ತೆ ಅನ್ನೋ ದೃಷ್ಟಿಗೆ ಹೋಗುತ್ತೇನೆ ಅಂತ ಹೇಳ್ತೀವಿ. ನಾವು ಒಂದೊಂದ್ಸಲ ಸಾಂದರ್ಭಿಕವಾಗಿ ಈಗ ನಾವು ಬೆಂಗಳೂರು ಹೋಗಾಕತ್ತೀನಿ ಅಂತ ಅನ್ಬೋದು. ಹಿಂಗ ಸಾಂದರ್ಭಿಕವಾಗಿ ನಮ್ಮ ಕ್ರಿಯೆ ಸಮಯವನ್ನು ನಿರ್ಧಾರ ಮಾಡುತ್ತೆ. ಸಹಜವಾಗಿ ನಾವು ಕನ್ನಡದಲ್ಲಿ ಅನ್ನುತ್ತೀವಿ, ಎಲ್ಲಿದ್ದು ನಿನ್ ಕಾಣ್ಲೆ, ನಿನ್ನ ಬೆಂಗಳೂರು ಹೋಗಿದ್ದೆ, ನಾವು ಸಹಜವಾಗಿ ಅಂದ್ಬಿಡ್ತೀವಿ. ಆಗ ಅದು ನಮ್ಮ ಸಹಜವಾಗಿ ವ್ಯಾಕರಣಬದ್ಧವಾಗಿ ಆಡು ಕನ್ನಡದಲ್ಲಿ ಬಂದಂತ ವಾಕ್ಯಗಳು. ಈ ರೀತಿ ನಾನು ಪದೇ ಪದೇ ತಮ್ಮ ಗಮನ ತರಲಿಕ್ಕೆ ಇಷ್ಟಪಡುವಂತ ಒಂದು ಮುಖ್ಯವಾದ ವಿಷಯ ಏನಂದ್ರೆ, ನಮ್ಮ ಆಡು ಕನ್ನಡದಲ್ಲಿ ವ್ಯಾಕರಣ ಇದೆ. ಈ ವ್ಯಾಕರಣವನ್ನು ನಾವು ಅರ್ಥಾಗ ಅದನ್ನು ನಾವು ಇಂಗ್ಲಿಷ್ನಲ್ಲಿ ವ್ಯಾಕರಣಬದ್ಧವಾದ ವಾಕ್ಯದಲ್ಲಿ ನಾವು ಅನುವಾದ ಮಾಡೋದು ಬಹಳ ಸುಲಭ. ಆದ್ರೆ ಒಂದು ಸ್ವಲ್ಪ ವಿಚಿತ್ರ ಅನಿಸಬಹುದಂತ ವಿಷಯ ಅಂದ್ರೆ, ನಮ್ಮ ಕನ್ನಡದ ವಾಕ್ಯದಲ್ಲಿ ಯಾವ ಟೆನ್ಸ್ ನಲ್ಲಿ ವಾಕ್ಯಗಳ ರಚನೆ ಆಗಿದೆ ಅಂತ ನಾವು ಗಮನಿಸ್ತಾ ಇಲ್ಲ. ಇದು ಗಮನಿಸಿದ್ರೆ ಸಾಕು. ಇದನ್ನ ಗಮನಿಸಿದ್ರೆ ನಾವು ಮೊದಲು ಪ್ರಯತ್ನ ಪಟ್ಟು ನಮ್ಮ ಕನ್ನಡ ವಾಕ್ಯದಲ್ಲಿ ವರ್ಬ್ ಅನ್ನ ಕಂಡುಹಿಡ್ಕೋಬೇಕು. ಆನಂತರ ಸಬ್ಜೆಕ್ಟ್, ನಂತರ ಆಬ್ಜೆಕ್ಟ್. ಒಂದನೇ ಅಂಶ. ಎರಡನೇ ಅಂಶ ಅಂದ್ರೆ, ನಮ್ಮ ಕನ್ನಡದ ವಾಕ್ಯಗಳನ್ನ ಯಾವ ಪದ ಎಲ್ಲಾದ್ರೂ ಇಟ್ಟು ರಚನೆ ಮಾಡ್ಕೋಬಹುದು. ಆದ್ರೆ ಇಂಗ್ಲಿಷ್ ಮಾತ್ರ ಹಂಗಿಲ್ಲ. ನಾನು ನಿನ್ನೆ ನನ್ನ ಗೆಳೆಯರೊಂದಿಗೆ ಬೆಂಗಳೂರಿಗೆ ಹೋಗಿದ್ದೇನು, ಇದು ಕನ್ನಡ ವಾಕ್ಯ. ಈ ಕನ್ನಡ ವಾಕ್ಯ ನೀವು ಪದಗಳನ್ನ ಹಿಂದು ಮುಂದೆ ಮಾಡಬಹುದು. ಏನಂತ, ನನ್ನ ಗೆಳೆಯರೊಂದಿಗೆ ಬೆಂಗಳೂರಿಗೆ ಹೋಗಿದ್ದೇನು ನಾನು ನಿನ್ನೆ, ಸಂಪೂರ್ಣವಾಗಿ ಭಿನ್ನವಾದಂತ ವಾಕ್ಯ ರಚನೆ. ಅಥವಾ ಹೋಗಿದ್ದೆ ನಾನು ನಿನ್ನೆ ಬೆಂಗಳೂರಿಗೆ ನಮ್ಮ ದೋಸ್ತರ ಜೊತೆ, ಹಿಂಗೂ ಅನ್ಬೋದು.
ಆಡು ಕನ್ನಡದಲ್ಲಿ ಅರ್ಧ ಕನ್ನಡ ವಾಕ್ಯದಲ್ಲಿ ಅರ್ಧ ಪದಗಳು ಇಂಗ್ಲಿಷು ಕನ್ನಡದಲ್ಲೂ ಈಗ ಬಳಕೆ ಆಗ್ತಿರ್ತಾವ. ಆದ್ರೆ ಏನೇ ಆಗ್ಲಿ ಕೂಡ ನಮಗೆ ಆ ಕನ್ನಡ ವಾಕ್ಯದಲ್ಲಿನ ವರ್ಬ್ ಕಂಡುಹಿಡಿಯೋದು ತುಂಬಾ ತುಂಬಾ ಮುಖ್ಯ. ಯಾಕಂದ್ರೆ ಆ ವಾಕ್ಯದ ಮುಖ್ಯ ಶಬ್ದವೇ ವರ್ಬ್. ಯಾಕಂದ್ರೆ ಆ ವರ್ಬದಿಂದಲೇ ನಾವು ಇಂಗ್ಲಿಷ್ ನಲ್ಲಿ ಆಕೆ ವಾಕ್ಯವನ್ನ ಯಾವ ಟೆನ್ಸ್ ನಲ್ಲಿ ಯಾವ ಸೂತ್ರದಲ್ಲಿ ನಮ್ಮ ಈ ಕನ್ನಡದ ಪದವನ್ನು ರಚನೆ ಮಾಡ್ಕೊಳ್ಬೇಕು ಅಂತ ತಿಳಿಸುತ್ತೆ. ಆದ್ರಿಂದ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನಮ್ಮ ಯಾವುದೇ ಕನ್ನಡವನ್ನ ಇಂಗ್ಲಿಷ್ ಬರೋಕ್ಕಿಂತ ಮುಂಚೆ ಅದರಲ್ಲಿ ನಾವು ಕಂಡುಹಿಡ್ಕೊಳ್ಬೇಕಾಗಿದ್ದು ವರ್ಬ್, ನಂತರ ಸಬ್ಜೆಕ್ಟ್, ನಂತರ ಆಬ್ಜೆಕ್ಟ್. ಇವು ಸ್ಪಷ್ಟವಾಗಿ ನಮ್ಗೆ ತಿಳಿದ ನಂತರ ಆ ವರ್ಬ್ ಯಾವ ಟೆನ್ಸ್ ನಲ್ಲಿ ಇದೆ ಅಂತ ತಿಳ್ಕೊಂಡು ಆ ಟೆನ್ಸ್ ನಲ್ಲಿ ಬರುವಂತಹ ಇಂಗ್ಲಿಷ್ ಸೂತ್ರಕ್ಕೆ ಅನುಗುಣವಾಗಿ ರಚನೆ ಮಾಡಬಹುದು. ನಿಮ್ಗೆ ಈಗಾಗಲೇ ಗೊತ್ತಿದೆ, ನಾವು ಕನ್ನಡದ ವಾಕ್ಯದಲ್ಲಿ ಕನ್ನಡ ಪದಗಳು ಹಿಂದು ಮುಂದು ಎಲ್ಲಾದ್ರೂ ಇಟ್ಟರು ಕೂಡ ಅದನ್ನ ಇಡಿಯಾಗಿ ನಾವು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ. ಆದ್ರೆ ಇಂಗ್ಲಿಷ್ ವಾಕ್ಯಗಳು ಯಾವತ್ತೂ ನೆನ್ಪಿಟ್ಕೊಳ್ಳಿ, ಸಬ್ಜೆಕ್ಟ್ ಇಂದಲೇ ಪ್ರಾರಂಭ ಆಗಬೇಕು, ಪಕ್ಕದಲ್ಲಿ ವರ್ಬ್ ಬರಬೇಕು, ನಂತರ ಆಬ್ಜೆಕ್ಟ್ ಬರಬೇಕು. ಈ ವಾಕ್ಯ ರಚನೆ ಫಿಕ್ಸ್ ಆಗಿರೋದ್ರಿಂದ ಫಿಕ್ಸ್ ಅಲ್ಲದ ನಮ್ಮ ಕನ್ನಡದ ವಾಕ್ಯಗಳನ್ನ ಫಿಕ್ಸ್ ಆದಂತ ಇಂಗ್ಲಿಷ್ ಭಾಷೆಗೆ ಅನುವಾದ ಮಾಡೋಕ್ಕಿಂತ ಮುಂಚೆ ಯಾವುದು ಸಬ್ಜೆಕ್ಟ್, ಯಾವುದು ವರ್ಬ್, ಯಾವುದು ಆಬ್ಜೆಕ್ಟ್ ಅನ್ನೋದು ಕನ್ನಡದಲ್ಲಿ ನಿಖರವಾಗಿ ಸ್ಪಷ್ಟವಾಗಿ ನಾವು ಗುರುತಿಸಬೇಕು. ಈ ಗುರುತಿಸುವ ಕ್ರಿಯೆ ನಮ್ಮ ಮಾನಸಿಕವಾಗಿ ನಡೆಯಬಹುದು, ಅಥವಾ ಬರೆಯುವಾಗ ಬರ ರೂಪದಲ್ಲಿ ಅದು ನಡೆಯಬಹುದು, ಅಥವಾ ಬರೆಯುವಾಗ ಮನಸ್ಸಿನಲ್ಲಿ ಬಂದ ವಾಕ್ಯಗಳನ್ನ ಮನಸ್ಸಿಗೆ ನಾವು ಒಂದು ರೀತಿಯಿಂದ ತರಬೇತಿ ಕೊಡಬೇಕು. ಆ ಮನಸ್ಸಿನಲ್ಲಿ ವಾಕ್ಯಗಳು ಮೂಡ್ತಾ ಇದ್ದಂತೆ ಆ ಮನಸ್ಸು ಆ ವಾಕ್ಯದಲ್ಲಿ ವರ್ಬ್ ಯಾವುದು, ಸಬ್ಜೆಕ್ಟ್ ಯಾವುದು, ಆಬ್ಜೆಕ್ಟ್ ಯಾವುದು ಗುರುತು ಮಾಡ್ಕೊಳ್ತಾ ಕೈಯಿಂದ ಆ ವಾಕ್ಯಗಳನ್ನ ಇಂಗ್ಲಿಷ್ ನಲ್ಲಿ ಅನುವಾದ ಮಾಡಲಿಕ್ಕೆ ಕಲಿಸಬೇಕು. ದಿಸ್ ಇಸ್ ಕಾಲ್ಡ್ ಕಂಡೀಷನಿಂಗ್. ವಿ ಶುಡ್ ಕಂಡೀಷನ್ ಅವರ್ ಮೈಂಡ್ to mark, to decide what is the verb, what is the subject, what is object in our Kannada sentence. Once you decide and mark these words, then decide the action of the time of the action. ಈ ರೀತಿ ನಾವು ಹೋಗ್ಬೇಕು. ಇದು ಪ್ರಾರಂಭದಲ್ಲಿ ಬಹಳ ಕಠಿಣ ಅನ್ಸುತ್ತೆ. ಒಂದು ವಾಕ್ಯ ತಗೊಳ್ಬೇಕು, ಗುರುತಿಸ್ಬೇಕು, ನಂತರ ಟೆನ್ಸ್ ಯಾವ್ದು ನೋಡ್ಕೋಬೇಕು, ನಂತರ ಆ ಟೆನ್ಸ್ ನಲ್ಲಿ ತನಕ ನಿನ್ನೆ ಮೊನ್ನೆ ಹೋದ ವಾರ ಹೋದ ತಿಂಗಳ 2 ವರ್ಷದಿಂದ 3 ವರ್ಷದಿಂದ ಅಂತ ಅನ್ನೋ ಸಮಯ ಸೂಚಕ ಪದಗಳಿದ್ರೆ ಅದು ನಿಸ್ಸಂದೇಹವಾಗಿಯೂ ಹಿಂದಿನ ಪಾಸ್ಟ್ ಟೆನ್ಸ್ ಕಾಲ. ಒಂದು ಕ್ಲಿಯರ್ ಆಯ್ತು. ಕಾಯುತ್ತಾ ಕಾಯ್ತಾ ಅಂದ್ರೆ ಕಾಯೋಕೆ ನಡೀತಾ ಇತ್ತು, ಕಂಟಿನ್ಯೂಸ್. ಇದು ಬರೀ ಕಂಟಿನ್ಯೂಸ್ ಅಲ್ಲ, ಪಾಸ್ಟ್ ಕಂಟಿನ್ಯೂಸ್ ಅಲ್ಲ. ಅದು ಹೇಗಿದೆ ಅಂದ್ರೆ ನಿನ್ನೆಯ ತನಕ, ಅಂದ್ರೆ ಈ ಕ್ರಿಯೆ ನಿನ್ನೆ ತನಕ ನಡೀತಾ ಇತ್ತು ಅಂದ್ರೆ ನಿನ್ನೆಕ್ಕಿಂತ ಮುಂಚೆ ಯಾವಾಗ ಪ್ರಾರಂಭ ಆಗಿದೆ, ಪರ್ಫೆಕ್ಟ್. ಅದಕ್ಕೆ ಈ ವಾಕ್ಯದಲ್ಲಿ 3 ಟೆನ್ಸ್ಗಳ ಲಕ್ಷಣಗಳಿವೆ. ಒಂದು ಹಿಂದೆ ಅಂದ್ರೆ ಪಾಸ್ಟ್ ಟೆನ್ಸ್ ಲಕ್ಷಣ ಇದೆ, ಕ್ರಿಯೆ ಪ್ರಾರಂಭ ಆಗಿದೆ ಪರ್ಫೆಕ್ಟ್ ಲಕ್ಷಣ ಇದೆ, ಮತ್ತು ನಡೀತಾನು ಇದೆ ಕಂಟಿನ್ಯೂಸ್, ಈ ಸಮಯವನ್ನು ಸೂಚಿಸುವಂತ ಟೆನ್ಸ್ ಇದೆ. ಇದು ಸಹಜವಾಗಿ ನಾವು ಕನ್ನಡದಲ್ಲಿ ಬಳಸ್ತಾ ಇರ್ತೀವಿ. ಆದ್ರೆ ಇದು ನಮಗೆ ಕಂಟಿನ್ಯೂಸ್ ಅಷ್ಟೇ ಅಲ್ಲ, ಪರ್ಫೆಕ್ಟ್ ಕಂಟಿನ್ಯೂಸ್ ಅಂತ ಯಾಕೆ ಅಂತ, ಇದು ಕಂಟಿನ್ಯೂಸ್ ಅಂದ್ರೆ ಒಂದು ಸಂದರ್ಭದಲ್ಲಿ ನಡೀತಾ ಇದ್ದ ಕ್ರಿಯೆ. ಇದಂಗಿಲ್ಲ, ನಾನು ನಿನ್ನೆ ನಿನಗಾಗಿ ಕಾಯುತ್ತಲಿದ್ದೆನು, ನಿನ್ನೆ ಆ ಕ್ರಿಯೆ ನಡೀತಾ ಇತ್ತು, ಕಂಟಿನ್ಯೂಸ್. ನಿನ್ನೆ ತನಕ ನಡೀತಾ ಇತ್ತು, ಪರ್ಫೆಕ್ಟ್ ಕಂಟಿನ್ಯೂಸ್. ಈ ವ್ಯತ್ಯಾಸವನ್ನು ದಯವಿಟ್ಟು ಗಮನಿಸಬೇಕು. ಇದು ಕಂಟಿನ್ಯೂಸ್ ಅಲ್ಲ. ಕಂಟಿನ್ಯೂಸ್ ಅಂದ್ರೆ ತನಕವರೆಗೆ ಶಬ್ದಗಳು ಬರೋದಿಲ್ಲ. ನಾನು ನಿನ್ನೆ ನಿನಗಾಗಿ ಕಾಯುತ್ತಿದ್ದೆನು, ನಾನು ನಿನಗೆ ಆಗ ಕಾಯುತ್ತಿದ್ದೆನು, ನಾನು ಕಳೆದ ವಾರ ನಿನಗಾಗಿ ಕಾಯುತ್ತಿದ್ದೆನು. ಆದ್ರೆ ಯಾವಾಗ ಕಳೆದ ವಾರದ ತನಕ 2 ದಿನಗಳವರೆಗೆ ಅನ್ನೋ ಪದಗಳು ಬಂದ್ರೆ ಅದು ಕಂಟಿನ್ಯೂಸ್ ಅಲ್ಲ, ಪರ್ಫೆಕ್ಟ್ ಕಂಟಿನ್ಯೂಸ್. ಇದು ಬಹಳ ಗಂಭೀರವಾಗಿ ಇದನ್ನ ನೀವು ಗುರುತಿಸಿಕೊಂಡ್ರೆ ಅದು ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಯಾಕೆ ಅಂತ ಗೊತ್ತಾಗಿದೆ. ಕಂಟಿನ್ಯೂಸ್ ಕೇವಲ ಆ ಸಂದರ್ಭ ನಡೀತಾ ಇತ್ತು ಅಂತ ಹೇಳುತ್ತೆ. ಅದು ಪರ್ಫೆಕ್ಟ್ ಕಂಟಿನ್ಯೂಸ್ ಆ ಸಮಯದ ತನಕ, ಆ ಸಮಯದವರೆಗೆ ಇನ್ನು ಕನ್ನಡ ಈ ಪದಗಳು ಬರಲೇಬೇಕು. ಬಂದಾಗ ಅದನ್ನ ಪರ್ಫೆಕ್ಟ್ ಕಂಟಿನ್ಯೂಸ್ ನಲ್ಲಿ ವಾಕ್ಯ ರಚನೆ ಮಾಡ್ಕೋಬೇಕು. ಇನ್ನೊಂದು ನಾನು ಬಹುಶಃ ಸರಳ ಅನಿಸಬಹುದಂತ ವಾಕ್ಯ ಕೊಡ್ತೀನಿ. ಬ್ರಿಟಿಷರು 1947 ತನಕ ಭಾರತವನ್ನು ಆಳುತ್ತಿದ್ದರು. 1947 ಹಿಂದಿನ ಕಾಲ. ಅಲ್ಲಿ ತನಕ ನಡೀತಾ ಇತ್ತು ಅಂದ್ರೆ ಅಲ್ಲಿಕ್ಕಿಂತ ಮುಂಚೆ ಆಳುವ ಕ್ರಿಯೆ ಪ್ರಾರಂಭ ಆಗಿತ್ತು. ಅದು 1947 ತನಕ ನಡೀತಾ ಇತ್ತು. ಇದು ಕಂಟಿನ್ಯೂಸ್ ಅಲ್ಲ, ಪರ್ಫೆಕ್ಟ್ ಕಂಟಿನ್ಯೂಸ್. ಅದೇ ಬಹುಶಃ ಕಂಟಿನ್ಯೂಸ್ ಏನ್ ಬರುತ್ತೆ, 1947ರಲ್ಲಿ ಬ್ರಿಟಿಷರು ಭಾರತ ಆಳುತ್ತಿದ್ದರು, ಕಂಟಿನ್ಯೂಸ್. 1947 ತನಕ ಈ 2 ಪದಗಳು ಬಹಳ ವಿಶೇಷವಾದದ್ದು, ತನಕ ಮತ್ತು ವರೆಗೆ. ಅಲ್ಲಿ ತನಕ ಕ್ರಿಯೆ ನಡೀತಾ ಇತ್ತು, ಪರ್ಫೆಕ್ಟ್ ಕಂಟಿನ್ಯೂಸ್. ಇದು ನೆನ್ಪಿಟ್ಕೊ. ಇನ್ನ ನಮ್ಮ ಕನ್ನಡದ ವಾಕ್ಯದಲ್ಲಿ ಇದನ್ನು ಸಹಜವಾಗಿ ಬಳಸ್ತಿರ್ತೀವಿ. ಅವರು 2 ತನಕ ನಿನ್ ಕಾದಪ್ಪ, ನಿನಗೆ ಬರ್ಲಿಲ್ಲ. 2 ತನಕ ನಿನ್ ಕಾಯಕ್ ಹತ್ತಿದ ಬರ್ಲಿಲ್ಲ, ವ್ಯತ್ಯಾಸ ಇದೆ. 2 ತನಕ ಕಾದ್ರು, ಕ್ರಿಯೆ ಮುಗಿದೋಗಿದೆ.
2 ತನಕ ಕಾಯಕತ್ತಿದ್ರು ನೀವು ಬರ್ಲಿಲ್ಲ. 2 ತನಕ ಅಂದ್ರೆ 2ಕ್ಕಿಂತ ಮುಂಚೆ ಕಾಯೋಕ್ರೆ ಪ್ರಾರಂಭ ಮಾಡಿ 2 ತನಕ 2 ಗಂಟೆಯ ತನಕ ಕಾದ್ರು 2 ತನಕ ಕಾಯ್ತಾ ಇದ್ರು. ಪರ್ಫೆಕ್ಟ್ ಕಂಟಿನ್ಯೂಸ್. ಇದು ನಿರ್ಧಾರ ಆದ್ಮೇಲೆ ನಾವು ಆ ವಾಕ್ಯದ ಸೂತ್ರವನ್ನು ಗಮನಿಸಬೇಕು. ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್, ಬೀನ್, ಮೇನ್ ವರ್ಬ್, ಐಎನ್ಜಿ, ಆಬ್ಜೆಕ್ಟ್. ಸಬ್ಜೆಕ್ಟ್ ಅಂದ್ರೆ ಖಂಡಿತವಾಗಿ ನೆನ್ಪಿಟ್ಕೊಳ್ಬೇಕು, ಕ್ರಿಯೆ ಮಾಡುವವರೆಗೆ. ಈ ಕ್ರಿಯೆ ಒಬ್ಬ ವ್ಯಕ್ತಿ ಮಾಡಬಹುದು, ಪ್ರಾಣಿ ಮಾಡಬಹುದು, ವಸ್ತು ಮಾಡಬಹುದು, ಸ್ಥಳನೂ ಕೂಡ ಮಾಡಬಹುದು ಸಾಂದರ್ಭಿಕವಾಗಿ. ನಾನು ಉದಾಹರಣೆ ಕೊಡ್ತಾ ಹೋಗ್ತಿರ್ತೀನಿ. ನಂತರ ಇಲ್ಲಿ ಬರುವಂತ ಹೆಲ್ಪಿಂಗ್ ವರ್ಬ್ ಒಂದೇ ಒಂದು ಹ್ಯಾಡ್. ನಂತರ ಬೀನ್ ಬರುತ್ತೆ. ಈ ಬೀನ್ ಯಾಕೆ ಬರುತ್ತೆ ಅದನ್ನ ನೆನ್ಪಿಟ್ಕೊಳ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾನು ವಾಕ್ಯವನ್ನು ಕನ್ನಡ ಸ್ವಲ್ಪ ಭಿನ್ನವಾಗಿ ಬರುತ್ತೆ ತೋರಿಸ್ತೀನಿ. ಆಮೇಲೆ ಮೇನ್ ವರ್ಬ್, ಅದಕ್ಕೆ ಐಎನ್ಜಿ ಹಾಕಿ ಕಂಟಿನ್ಯೂಸ್. ನಂತರ ಉಳಿದೆಲ್ಲಾ ಪದಗಳನ್ನು ಆಬ್ಜೆಕ್ಟ್. ಈಗ ಒಂದು ವಾಕ್ಯ ನೋಡೋಣ. ನಿನ್ನೆ ತನಕ ನಾನು ನಿನಗಾಗಿ ಕಾಯುತ್ತಲಿದ್ದೆನು. ಕಾಯುತ್ತಾ ಇದ್ದೆನು, ಪಾಸ್ಟ್. ಕಾಯುತ್ತಾ ಕಂಟಿನ್ಯೂಸ್, ತನಕ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ನಿರ್ಧಾರ ಆಯ್ತು. ಅದಕ್ಕೆ ಕಾಯುತ್ತಲಿದ್ದೆನು ಮೇನ್ ವರ್ಬ್. ಯಾರು ಕಾಯೋಕ್ರಿಯೆ ಮಾಡ್ತಾ ಇದ್ರು? ನಾನು, ಸಬ್ಜೆಕ್ಟ್. ಉಳಿದೆಲ್ಲಾ ಪದಗಳು ಆಬ್ಜೆಕ್ಟ್. ಇನ್ನು ಈ ಸೂತ್ರದ ಅನುಗುಣವಾಗಿ ಸಬ್ಜೆಕ್ಟ್ ಐ, ನಾನು, ಹೆಲ್ಪಿಂಗ್ ವರ್ಬ್ ಹ್ಯಾಡ್, ಬೀನ್, ವೇಟ್, ಮೇನ್ ವರ್ಬ್. ಅದಕ್ಕೆ ಐಎನ್ಜಿ ವೇಟಿಂಗ್, ನಿನಗಾಗಿ, ಫಾರ್ ಯು, ನಿನ್ನೆಯ ತನಕ. ಇದು ಬಹಳ ನೆನ್ಪಿಟ್ಕೊಳ್ಬೇಕಂತ. ಬಹಳಷ್ಟು ಪುಸ್ತಕದಲ್ಲಿ ಅಥವಾ ಬಹಳಷ್ಟು ಜನಗಳು ಇದನ್ನ ತಪ್ಪಾಗಿ ನಾವು ಗ್ರಹಿಸ್ತೀವಿ. ಹೆಂಗಂದ್ರೆ ತನಕ ಅಂದ್ರೆ ಟಿಲ್ ಬರುತ್ತೆ ಅಂತೇಳಿ. ಪರ್ಫೆಕ್ಟ್ ಮತ್ತು ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ನಲ್ಲಿ ತನಕವರೆಗೆ ಬರಲೇಬೇಕು. ಅದಕ್ಕಾಗಿ ಸಿನ್ಸ್ ಬಳಸಬೇಕು. ಟಿಲ್, ಅಂಟಿಲ್ ಯಾವ ಕಾರಣಕ್ಕೂ ಬಳಸಬಾರದು. ನೆನ್ಪಿಟ್ಕೋಬೇಕು ಇದನ್ನ. ಸಿನ್ಸ್ ಎಸ್ಟರ್ಡೇ, ನಿನ್ನೆಯ ತನಕ. ಇದು ನೆನ್ಪಿಟ್ಕೊಳ್ಬೇಕು. ಅದು ನೋಡುವಾಗಂತೆ, ನಾನು ನಿನ್ನೆಯ ತನಕ ನಿನಗಾಗಿ ಕಾಯುತ್ತಲೇ ಇದ್ದೆನು. ಕಾಯುತ್ತಲೇ ಇದ್ದೇನೆ ಅಂದ್ರೆ ದೀರ್ಘಕಾಲದವರೆಗೆ ನಡೀತಾ ಇದ್ದ ಕ್ರಿಯೆ. ಆ ದೀರ್ಘತೆಯನ್ನ ಲೇ ಹಾಕ್ತೀನಿ ನಮ್ಮ ಕನ್ನಡದಲ್ಲಿ. ಅದಕ್ಕೆ ಕೂಡಿಸಿ ಬರೆದ ಕಾಯುತ್ತಲಿದ್ದೆನು. ಈ ಬೀನ್ ಯಾಕೆ ಬರುತ್ತೆ ಅಂತ ನೆನಪಿಟ್ಕೊಳ್ಳೋಕೋಸ್ಕರ ಅದು ದೀರ್ಘಕಾಲದ ಕ್ರಿಯೆ ತಿಳಿಸುತ್ತೆ ಅಂತ ಹೇಳಿ ಅದಕ್ಕಾಗಿ ಕಾಯುತ್ತಲೇ ಇದ್ದೇನು. ಆ ಲೇ ಮೀನಿಂಗ್ ಬೀನ್. ಮತ್ತು ನಾನು ಅದನ್ನು ಕೂಡಿಸಿ ಬರೆದಾಗ ಏನಾಗುತ್ತೆ? ಲಿದ್ದೆನು. ಅದಕ್ಕೆ ನೀವು ನೆನಪಿಟ್ಕೊಳ್ಳೋದು ಬೀನ್ ಅಂದ್ರೆ ದೀರ್ಘಕಾಲದಿಂದ ನಡೀತಾ ಇರೋ ಕ್ರಿಯೆ ತೋರಿಸಿ. ಆದ್ರೆ ನೀವು ಕನ್ನಡದಲ್ಲಿ ಕಾಯುತ್ತಿದ್ದೇನು ಅಂತ ಬರಲು ಕೂಡ ಲೀ ಬರಿದೇ ಇದ್ರು ಕೂಡ ಬೀನ್ ಬಳಸಬೇಕು. ಯಾವಾಗ? ತನಕವರೆಗೆ ಅಂತ ಸಮಯವನ್ನು ಸೂಚಿಸುವಂತ ಪದಗಳು ಬಂದಾಗ. ಈ ತನಕವರೆಗೆ ಸಮಯವನ್ನು ಸೂಚಿಸುವಂತ ಪದಗಳು ಬರದೇ ಇದ್ರೆ ಅದು ಕಂಟಿನ್ಯೂಸ್. ನಿನ್ನೆ ನಾನು ನಿನಗಾಗಿ ಕಾಯುತ್ತಿದ್ದೆನು. ಐ ವಾಸ್ ವೇಟಿಂಗ್ ಫಾರ್ ಯು ಯೆಸ್ಟರ್ಡೇ. ಕಂಟಿನ್ಯೂಸ್. ನಿನ್ನೆ ತನಕ ಕಾಯುತ್ತಲಿದ್ದೆನು. ಐ ಹ್ಯಾಡ್ ಬೀನ್ ವೇಟಿಂಗ್ ಫಾರ್ ಯು ಸಿನ್ಸ್ ಯೆಸ್ಟರ್ಡೇ. ಇದು ವ್ಯತ್ಯಾಸ. ಪರ್ಫೆಕ್ಟ್ ಮತ್ತು ಪರ್ಫೆಕ್ಟ್ ಕಂಟಿನ್ಯೂಸ್ ವ್ಯತ್ಯಾಸ ಗೊತ್ತಿರಬೇಕು. ಕಾಯುತ್ತಿದ್ದೇನು ನಿನ್ನೆ, ಐ ವಾಸ್ ವೇಟಿಂಗ್ ಫಾರ್ ಯು. ನಿನ್ನೆ ತನಕ ಕಾಯುತ್ತಲಿದ್ದೇನು, ಐ ಹ್ಯಾಡ್ ಬೀನ್ ವೇಟಿಂಗ್ ಫಾರ್ ಯು ಸಿನ್ಸ್ ಯೆಸ್ಟರ್ಡೇ. ಖಂಡಿತವಾಗಿಯೂ ಇಲ್ಲಿ ನಮ್ಮ ಕನ್ನಡ ವಾಕ್ಯದಲ್ಲಿ ತನಕವರೆಗೆ ಬರಲೇಬೇಕು. ಬರದೇ ಇದ್ರೆ ಇದನ್ನ ನಾವು ಕಂಟಿನ್ಯೂಸ್ ಬಳಸಬೇಕು. ಈ ಟೆನ್ಸ್ ಅನ್ನು ಬಳಸೋದೇ ಕ್ರಿಯೆ ಒಂದು ನಿರ್ದಿಷ್ಟ ಸಮಯದ ತನಕ ನಡೀತಾ ಇತ್ತು ಅಂತ ಹೇಳಿಕೆ. ನಾವು ಹೇಳ್ತೀವಿ ಬ್ರಿಟಿಷರು 1947 ತನಕ ಆಳುತ್ತಲಿದ್ದರು. 1947 ತನಕ ಆಳ್ತಿದ್ರು ನಮ್ಮನ್ನ ಅಂದ್ರೂ ಕೂಡ ಅದು ಪರ್ಫೆಕ್ಟ್ ಕಂಟಿನ್ಯೂಸ್. ಈ ರೀತಿ ನಾವು ಇದನ್ನು ಗಮನಿಸಬೇಕು. ಎರಡನೇ ಉದಾಹರಣೆ, ನೀನು ನಮಗೆ 10 ವರ್ಷಗಳಿಂದ ಮೋಸ ಇದ್ದೆ. ಮೋಸ ಮಾಡ್ತಾ ಇದ್ದೆ ಅಂತೀನಿ. 10 ವರ್ಷದಿಂದ ನಾವು ಮೋಸ ಮಾಡಕತ್ತಿದ್ದೇನ್ರಿ ಅಂದ್ರೆ ಇಲ್ಲ ಕ್ರಿಯೆ. ಆದ್ರೆ ನಡೀತಾ ಇತ್ತು ಎಲ್ಲಿವರೆಗೆ? 10 ವರ್ಷಗಳವರೆಗೆ. ಇದು ಗಳಿಂದ ಮಾಡಬೇಡಿ, 10 ವರ್ಷಗಳವರೆಗೆ. ಈ 10 ವರ್ಷಗಳವರೆಗೆ ಇದು ದೀರ್ಘಕಾಲದ ಒಂದು ಕಾಲದ ಪೀರಿಯಡ್ ಆಫ್ ಟೈಮ್ ಅಂತ. 10 ವರ್ಷಗಳವರೆಗೆ ಈ ಕ್ರಿಯೆ ನಡೀತಾ ಇತ್ತು. ಈಗಿಲ್ಲದು. ಆದ್ರೆ 10 ವರ್ಷಗಳಕ್ಕಿಂತ ಮುಂಚೆ ಯಾವಾಗೋ ಪ್ರಾರಂಭವಾಗಿ ದೀರ್ಘಕಾಲದ 10 ವರ್ಷಗಳವರೆಗೆ ನಡೀತಾ ಇತ್ತು. ಬಹಳ ವ್ಯತ್ಯಾಸ ಇದೆ ನೋಡ್ರಿ. ಅದಕ್ಕೆ ಮೋಸ ಮಾಡುತ್ತಲಿದ್ದೆ ಮೇನ್ ವರ್ಬ್. ಯಾರು? ನೀನು ಸಬ್ಜೆಕ್ಟ್. ಉಳಿದೆಲ್ಲಾ ಪದಗಳು ಆಬ್ಜೆಕ್ಟ್. ಅವ ವಾಕ್ಯ ರಚನೆ ಸೂತ್ರ ಪ್ರಕಾರ ಏನಾಗುತ್ತೆ? ಯು ಹ್ಯಾವ್ ಬೀನ್ ಚೀಟಿಂಗ್ ಅಸ್. ನೀನು ಮೋಸ ಮಾಡ್ತಾ ಇದ್ದೆ 10 ವರ್ಷಗಳವರೆಗೆ. ಫಾರ್ 10 years. ಯಾವಾಗ ಪೀರಿಯಡ್ ಆಫ್ ಟೈಮ್ ಬರುತ್ತೆ? 10 ವರ್ಷಗಳು, 2 ತಿಂಗಳುಗಳು, 2 ಗಂಟೆಗಳು, 4 ದಿನಗಳು. ಈ ಗಳುಗಳು ಬಂದಾಗ ಕನ್ನಡದಲ್ಲಿ ನಾವು ಹೊರಗೇನೆ ಹಾಕೋಬೇಕು. ಅದಕ್ಕಾಗಿ ಇಂಗ್ಲಿಷ್ ನಲ್ಲಿ ಫಾರ್ ಬಳಸಬೇಕು. ಅದೇ ಇಲ್ಲಿ ನಿನ್ನೆಯ ತನಕ, ಜನವರಿ ತನಕ, 2020 ತನಕ
ಈ 2020 ನಿನ್ನೆ ಜನವರಿ ಅನ್ನುವಾಗ ಗಳು ಅನ್ನೋ ಪ್ಲೂರಲ್ ಮೀನಿಂಗ್ ಬರೋದಿಲ್ಲ. ಅದಕ್ಕೆ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ಟೈಮ್ ಅಂತೀವಿ ನಾವು. ಅದಕ್ಕೆ ಇದಕ್ಕೆ ನಾವೇಂತೀವಿ ಪೀರಿಯಡ್ ಆಫ್ ಟೈಮ್. ಈ ರೀತಿ ಪೀರಿಯಡ್ ಆಫ್ ಟೈಮ್ ಬಂದಾಗ ಹೊರಗೆ ಹಾಕೋಬೇಕು, ಇಂಗ್ಲಿಷ್ ನಲ್ಲಿ ಫಾರ್ ಹಾಕೋಬೇಕು. ಕನ್ನಡದಲ್ಲಿ ಇರದೇ ಇದ್ರೆ ತನಕ ಹಾಕೋಬೇಕು, ಅನಂತರ ಸಿನ್ಸ್ ಹಾಕೋಬೇಕು ಇಂಗ್ಲಿಷ್ ನಲ್ಲಿ. ಇವ್ ನೆನ್ಪಿಟ್ಕೊಳ್ಬೇಕು. ಯು ಹ್ಯಾವ್ ಬೀನ್ ಚೀಟಿಂಗ್ ಅಸ್ ಫಾರ್ 10 years. ನೀನು ನನಗೆ 10 ವರ್ಷಗಳವರೆಗೆ ಮೋಸ ಮಾಡ್ತಾ ಇದ್ದೆ. ಇನ್ನೊಂದಾಗಿ ಅವನು 2020 ತನಕ ಇಂಗ್ಲೆಂಡ್ ನಲ್ಲಿ ವಾಸಿಸುತ್ತಿದ್ದನು ಅಥವಾ ವಾಸ ಮಾಡ್ತಾ ಇದ್ದ. ವಾಸಿಸುತ್ತಲಿದ್ದನು ಮೇನ್ವರ್ಡ್, ಅವನು ಸಬ್ಜೆಕ್ಟ್, ಮಿಕ್ಕೆಲ್ಲಾ ಪದಗಳು ಸದ್ಯ ಆಬ್ಜೆಕ್ಟ್. ವಾಸಿಸುತ್ತಲೇ ಇದ್ದನು ಕಂಟಿನ್ಯೂಸ್ ಅನಿಸುತ್ತೆ. ಅದು ಮತ್ತೆ ಸ್ವಲ್ಪ ಸೂಕ್ಷ್ಮ ಗಮನಿಸಿದಾಗ ತನಕ ಹೊರಗೆ ಪದ ಬಂದಿದೆ, ಅದು ಕಂಟಿನ್ಯೂಸ್ ಅಲ್ಲ, ಪರ್ಫೆಕ್ಟ್ ಕಂಟಿನ್ಯೂಸ್. ಅವಾಗ ಸೂತ್ರದಲ್ಲಿ ಹೋದಾಗ he had been living in England since 2020. ಇಲ್ಲಿ ಸಂಖ್ಯೆ ಬಂದರೂ ಕೂಡ 2020 ಗಳು ಅನ್ನಂಗಿಲ್ಲ, 20 ತನಕ ಗಳು ಬರೋದಿಲ್ಲ. ಅದಕ್ಕೆ ನಾವು ಸಿನ್ಸ್ ಹಾಕೋಬೇಕು. ಏನಾಗುತ್ತೆ ನೋಡ್ರಿ, ಅವನು 2020 ತನಕ 2020 ತನಕ ಇಂಗ್ಲೆಂಡ್ ನಲ್ಲಿ ವಾಸಿಸುತ್ತಲೇ ಇದ್ದನು. ಕನ್ನಡದ ಒಂದು ಕ್ರಿಯಾಪದಕ್ಕೆ ಅವರು ಬಳಸಿದ ಪದಗಳು 3. ಹ್ಯಾಡ್ ಬೀನ್ ಲಿವಿಂಗ್, ಗಮನಿಸಬೇಕು. ವಾಸ ಮಾಡ್ತಾ ಇದ್ದ. ಹ್ಯಾಡ್ ಬೀನ್ ಚೀಟಿಂಗ್, ಮೋಸ ಮಾಡ್ತಾ ಇದ್ದ. ಹ್ಯಾಡ್ ಬೀನ್ ವೇಟಿಂಗ್, ಕಾಯ್ತಾ ಇದ್ದೆ. ತಿಳಿಯುತ್ತೆ. ಅಂದ್ರೆ ಇನ್ನೊಂದು ವಾಕ್ಯ ನೋಡೋಣ. ಬ್ರಿಟಿಷರು 1947 ತನಕ ಭಾರತವನ್ನು ಆಳುತ್ತಿದ್ದರು ಅಥವಾ ಆಳುತ್ತಲಿದ್ದರು. ಆಳುತ್ತಿದ್ದರು ಕಂಟಿನ್ಯೂಸ್ ಅಂತ ತಕ್ಷಣ ಕಂಟಿನ್ಯೂಸ್ ಹೋಗಬಾರದು. ಅಲ್ಲಿ ಬೇರೆ ಏನಾದ್ರು ಪದಗಳಿದಾವ ನೋಡ್ಕೋಬೇಕು. ಇದೆ 1947 ತನಕ, ಅದು ಕಂಟಿನ್ಯೂಸ್ ಅಲ್ಲ, ಪರ್ಫೆಕ್ಟ್ ಕಂಟಿನ್ಯೂಸ್. ಸೂತ್ರ ಓಕೆ. ಅದ್ರ ಪ್ರಕಾರದಾಗ ಆಳುತ್ತಲಿದ್ದರು ಮೇನು ಯಾರು, ಬ್ರಿಟಿಷರು, ಸಬ್ಜೆಕ್ಟ್, ಮಿಕ್ಕ ಪದಗಳು ಆಬ್ಜೆಕ್ಟ್. ಅವಾಗ ಏನಾಗುತ್ತೆ ನೋಡಿ, ದ ಬ್ರಿಟಿಷ್ ಸಬ್ಜೆಕ್ಟ್. ನಂತರ ಹೆಲ್ಪಿಂಗ್ ವರ್ಬ್ ಹ್ಯಾಡ್ ಬೀನ್ ರೂಲಿಂಗ್ ಇಂಡಿಯಾ ಸಿನ್ಸ್ 1947 ನಡೀತಾ ಇತ್ತು. ದೀರ್ಘಕಾಲದ ಕ್ರಿಯೆ, ಇದು ಕಂಟಿನ್ಯೂಸ್ ಅಲ್ಲ. ಕಂಟಿನ್ಯೂಸ್ ಅಂದ್ರೆ ಒಂದು ನಿರ್ದಿಷ್ಟ ಸಮಯದಲ್ಲಿ ನಡೀತಾ ಇತ್ತು, ಇದು ನಿರ್ದಿಷ್ಟ ಸಮಯ ಅಲ್ಲ, ದೀರ್ಘಕಾಲದಿಂದ ನಡೀತಾ ಇತ್ತು. ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ದ ಬ್ರಿಟಿಷ್ ಹ್ಯಾಡ್ ಬೀನ್ ರೂಲಿಂಗ್ ಇಂಡಿಯಾ ಸಿನ್ಸ್ 1947. ಬಹಳ ಅರ್ಥಗರ್ಭಿತವಾದಂತಹ ವಾಕ್ಯಗಳು. ಇನ್ನೊಂದು ನೋಡೋಣ. ಭಾರತೀಯರು 200 ವರ್ಷಗಳವರೆಗೆ ಸ್ವಾತಂತ್ರ್ಯಕ್ಕಾಗಿ ಹೋರಾಡ್ತಾ ಇದ್ರು. ಎಲ್ಲಿವರೆಗೆ? 200 ವರ್ಷಗಳವರೆಗೆ. ಪರ್ಫೆಕ್ಟ್ ಕಂಟಿನ್ಯೂಸ್. ಒಂದು ವೇಳೆ ಇದು ಇರಲಿಲ್ಲ, 200 ವರ್ಷಗಳವರೆಗೆ ಭಾರತೀಯರು ಸ್ವಾತಂತ್ರ್ಯಕ್ಕಾಗಿ ಹೋರಾಡುತ್ತಿದ್ದರು ಅಥವಾ ಹೋರಾಡುತ್ತಲಿದ್ದರು, ಬರೀ ಕಂಟಿನ್ಯೂಸ್. ಆ ಒಂದು ಅವಧಿಯವರೆಗೆ, ಆ ಒಂದು ಅವಧಿಯ ತನಕ ಈ ಪದಗಳು ಬಂದ್ರೆ ಅದು ಕಂಟಿನ್ಯೂಸ್ ಅಲ್ಲ, ಪರ್ಫೆಕ್ಟ್ ಕಂಟಿನ್ಯೂಸ್. ಇವು ಪರ್ಫೆಕ್ಟ್ ಕಂಟಿನ್ಯೂಸ್ ಬರಲೇಬೇಕು. ಅವುಗಳನ್ನ ಪರ್ಫೆಕ್ಟ್ ಕಂಟಿನ್ಯೂಸ್ ನಲ್ಲಿ ಇಂಗ್ಲಿಷ್ ಮಾಡಬೇಕು. ಬರದೇ ಇದ್ರೆ ಕಂಟಿನ್ಯೂಸ್ ನಲ್ಲಿ ಮಾಡಿ. ಅವಾಗ ಏನಾಗುತ್ತೆ ವಾಕ್ಯ? ಭಾರತೀಯರು, ದ ಇಂಡಿಯನ್ ಸಬ್ಜೆಕ್ಟ್, ದ ಇಂಡಿಯನ್ಸ್ ಹ್ಯಾಡ್ ಬೀನ್ ಫೈಟಿಂಗ್ ಫಾರ್ ಫ್ರೀಡಮ್ ಫಾರ್ 200 years. ಭಾರತೀಯರು ಸ್ವಾತಂತ್ರ್ಯಕ್ಕಾಗಿ 200 ವರ್ಷಗಳವರೆಗೆ ಹೋರಾಡುತ್ತಲೇ ಇದ್ದರು. ಹ್ಯಾಡ್ ಬೀನ್ ಫೈಟಿಂಗ್ ವರ್ಬ್. ಮತ್ತೆ ನೋಡಿ ಫಾರ್ಮುಲಾ ಏನಾಯ್ತು ಇಂಗ್ಲಿಷ್ ನಲ್ಲಿ? ಯಾವುದೇ ಇಂಗ್ಲಿಷ್ ವಾಕ್ಯ ರಚನೆ ಇದೇ ತರ ಇರಬೇಕು. ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್ ಎಲ್ಲ ನಮ್ಮ ವಾಕ್ಯಗಳು ಅದೇ ಸೂತ್ರಕ್ಕೆ ಅನುಗುಣವಾಗಿ. ಸಬ್ಜೆಕ್ಟ್ ಐ, ವರ್ಬ್ ಹ್ಯಾಡ್ ಬೀನ್ ಫೈಟಿಂಗ್, ಮಿಕ್ಕೆಲ್ಲ ಪದಗಳು ಆಬ್ಜೆಕ್ಟ್. ಎರಡನೇ ವಾಕ್ಯದಲ್ಲಿ ನೋಡಿ, ಸಬ್ಜೆಕ್ಟ್ ಯು, ಹ್ಯಾಡ್ ಬೀನ್ ಚೀಟಿಂಗ್, ವರ್ಬ್, ಮಿಕ್ಕೆಲ್ಲ ಪದಗಳು ಆಬ್ಜೆಕ್ಟ್ ಈ ಸದ್ಯದಲ್ಲಿ. ನಂತರ ಸಬ್ಜೆಕ್ಟ್ ಹಿ, ಹ್ಯಾಡ್ ಬೀನ್ ಲಿವಿಂಗ್, ವರ್ಬ್, ಮಿಕ್ಕೆಲ್ಲ ಪದಗಳು ಆಬ್ಜೆಕ್ಟ್. ದ ಬ್ರಿಟಿಷ್ ಸಬ್ಜೆಕ್ಟ್, ಹ್ಯಾಡ್ ಬೀನ್ ರೂಲಿಂಗ್, ವರ್ಬ್, ನಂತರ ಮಿಕ್ಕೆಲ್ಲ ಪದಗಳು ಆಬ್ಜೆಕ್ಟ್. ಈ ರೀತಿ ಸೂತ್ರಕ್ಕೆ ಅನುಗುಣವಾಗಿ ನಾವು ರಚನೆ ಮಾಡ್ತೀವಿ. ಆದ್ರೆ ಪದೇ ನಾನು ಒತ್ತು ಕೊಟ್ಟು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಸೂತ್ರಕ್ಕನುಗುಣವಾಗಿ ನಾವು ಪದಗಳನ್ನು ಇಡಬೇಕಾದ್ರೆ ಆ ಪದಗಳು ಕನ್ನಡದಲ್ಲಿ ಸರಿಯಾಗಿ ಅರ್ಥ ಆಗಿರ್ಬೇಕು. ನಂತರ ವರ್ಬ್ ಯಾವ ಕಾಲದಲ್ಲಿ ಕ್ರಿಯೆ ಆಗ್ತಾ ಇತ್ತು ಅಂತ ತಿಳಿಸಬೇಕು. ಆ ಟೆನ್ಸ್ ನಿರ್ಧಾರ ಆಗಬೇಕು, ಅವಾಗ ಗೊತ್ತಾಗುತ್ತೆ. ಮಿತ್ರರೇ, ಈ ರೀತಿ ನೀವು ಈ ಸೂತ್ರದಲ್ಲಿ ನಿಮ್ಮ ಕನ್ನಡ ವಾಕ್ಯದಲ್ಲಿ ಬರೆದಂತ ವಾಕ್ಯದಲ್ಲಿನ ಕ್ರಿಯಾಪದ ಈ ರೀತಿ ದೀರ್ಘಕಾಲದವರೆಗೆ ನಡೀತಾ ಇತ್ತು, ದೀರ್ಘಕಾಲದ ತನಕ ನಡೀತಾ ಇತ್ತು ಅನ್ಸಿದ್ರೆ ದಯವಿಟ್ಟು ಅದನ್ನು ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಮಾಡಿ
ತನಕ ಮತ್ತು ವರೆಗೆ ಅನ್ನೋ ಪದಗಳನ್ನು ಉಪಯೋಗ ಮಾಡಿದ್ದೆ ಆದ್ರೆ ಅದು ಕಂಟಿನ್ಯೂಸ್ ಅಲ್ಲ, ಪರ್ಫೆಕ್ಟ್ ಕಂಟಿನ್ಯೂಸ್ ಅಂತ ದಯವಿಟ್ಟು ತಿಳ್ಕೊಳ್ಬೇಕು. ಈ ರೀತಿ ನಿಮ್ಮ ಕನ್ನಡ ವಾಕ್ಯದ ನೀವು ಯಾವ ವಾಕ್ಯ ಬರ್ಕೊಳ್ಳಿ, ಆ ವಾಕ್ಯದಲ್ಲಿ ಈ ರೀತಿ ಕ್ರಿಯಾಪದ ದೀರ್ಘಕಾಲದಿಂದ ಒಂದು ಕಾಲದವರೆಗೆ ನಡೀತಾ ಇತ್ತು ಅನ್ನೋ ಕ್ರಿಯೆ ಇದ್ರೆ ಪಾಸ್ಟ್ ಪರ್ಫೆಕ್ಟ್. ಇನ್ನ ಈ ವಾಕ್ಯದಲ್ಲಿ ಈ ಟೆನ್ಸ್ ನಲ್ಲಿ ನಾವು ನೆಗೆಟಿವ್ ಇಂಟ್ರಾಗೇಟಿವ್ ನೆಗೆಟಿವ್ ವಾಕ್ಯ ನೆಗೆಟಿವ್ ಇಂಟ್ರಾಗೇಟಿವ್ ವಾಕ್ಯ ಮಾಡಬಹುದು. ಹೆಂಗಂದ್ರೆ ಅಫರ್ಮೇಟಿವ್ ಫಾರ್ಮ್ ಏನಿದೆ, ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್, ಬೀಯಿಂಗ್, ಮೇನ್ ವರ್ಬ್, ಐಎನ್ಜಿ, ಆಬ್ಜೆಕ್ಟ್. ಇದು ಅಫರ್ಮೇಟಿವ್ ಫಾರ್ಮುಲಾ. ಐ ಹ್ಯಾಡ್ ಬೀನ್ ವೇಟಿಂಗ್ ಫಾರ್ ಯು ಸಿನ್ಸ್ ಎಸ್ಟರ್ಡೇ. ನಾನು ನಿನ್ನೆ ತನಕ ನಿನಗಾಗಿ ಕಾಯುತ್ತ ಇದ್ದೆನು ಅಥವಾ ಕಾಯುತ್ತಲೇ ಇದ್ದೆನು. ಅಫರ್ಮೇಟಿವ್. ಅದೇ ನೆಗೆಟಿವ್ ಏನಂತೀವಿ, ನಾಟ್ ಆಗಿ ಮಾಡ್ತೀವಿ. ಈ ನಾಟ್ ಅಂದ್ರೆ ಕನ್ನಡದಲ್ಲಿ ಇಲ್ಲ ಅನ್ನೋ ಶಬ್ದ ಬಂದಿರುತ್ತೆ. ಇಲ್ಲ ಅಂತ ಬಂದ್ರೆ ನೆಗೆಟಿವ್, ಇಲ್ಲ ಅಂತ ಬಂದ್ರೆ ನೆಗೆಟಿವ್. ಆ ನೆಗೆಟಿವ್ ಅಂದ್ರೆ ಇಂಗ್ಲಿಷ್ ನಲ್ಲಿ ನಾಟ್. ಆ ನಾಟ್ ಯಾವತ್ತೂ ಆ ಟೆನ್ಸ್ ನಲ್ಲಿ ಇರುವಂತ ಪಕ್ಕದಲ್ಲಿ ಇರಬೇಕು, ಬೇರೆ ಕಡೆ ಎಲ್ಲೂ ಇಡಬಾರ್ದು. ನಾಟ್ ನೆನ್ಪಿಟ್ಕೋಬೇಕು. ಅವಾಗ ಏನಾಗುತ್ತೆ, ಐ ಹ್ಯಾಡ್ ನಾಟ್ ಬೀನ್ ವೇಟಿಂಗ್ ಫಾರ್ ಯು ಸಿನ್ಸ್ ಎಸ್ಟರ್ಡೇ. ನಾನು ನಿನ್ನೆ ತನಕ ನಿನಗಾಗಿ ಕಾಯುತ್ತಲಿದ್ದಿಲ್ಲ. ಇದು ಒಳಾರ್ಥ ನೋಡ್ಕೊಂಡ್ರೆ ನಿನ್ನೆ ತನಕ ನಾನು ನಿನ್ ಬಗ್ಗೆ ಚಿಂತನೆ ಇದ್ದಿಲ್ಲ, ಕಾಯ್ತಾ ಇದ್ದಿಲ್ಲ. ಆದ್ರೆ ಈಗ ಪ್ರಾರಂಭ ಮಾಡಿ ನಿನ್ನ ಕಾಯೋದನ್ನ ಅರ್ಥ ಇರುತ್ತೆ. ಅದಕ್ಕೆ ಅರ್ಥ ಮಾಡ್ಕೊಳ್ಬೇಕು. ಒಳಾರ್ಥಗಳು ಕ್ರಮೇಣ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಇನ್ನೊಂದು ಇಂಟ್ರಾಗೇಟಿವ್ ಅಂತೀವಿ ನಾವು. ಇಂಟ್ರಾಗೇಟಿವ್ ಅಂದ್ರೆ ಪ್ರಶ್ನೆ. ಇಂಗ್ಲಿಷ್ ನಲ್ಲಿ ಪ್ರಶ್ನೆ ಕೇಳುವಂತ ವಾಕ್ಯ ಹೆಲ್ಪಿಂಗ್ ವರ್ಬ್ ಇಂದಲೇ ಪ್ರಾರಂಭ ಆಗಬೇಕು. ಹ್ಯಾಡ್ ಐ ಬೀನ್ ವೇಟಿಂಗ್ ಫಾರ್ ಯು ಸಿನ್ಸ್ ಎಸ್ಟರ್ಡೇ. ನಾನು ನಿನ್ನೆ ತನಕ ನಿನಗಾಗಿ ಕಾಯುತ್ತಲೇ ಇದ್ದೇನೆ. ಕಾಯುತ್ತಲಿದ್ದೇನೆ ಅನ್ನುವ ಪದದಲ್ಲಿ ಪ್ರಶ್ನೆ ಇರೋದ್ರಿಂದ ಪ್ರಶ್ನೆ ಕೇಳುವಂತ ಮುಖ್ಯವಾದ ಪದ ಹೆಲ್ಪಿಂಗ್ ವರ್ಬ್. ಅದಕ್ಕೆ ನಾವು ಪ್ರಶ್ನೆ ಕೇಳುವ ಹೆಲ್ಪಿಂಗ್ ವರ್ಬ್ ಅನ್ನು ಮೊದಲಿಗೆ ನೀಡಬೇಕು. ನಂತರ ಹ್ಯಾಡಂಟ್ ಐ ಬೀನ್ ವೇಟಿಂಗ್ ಫಾರ್ ಯು ಸಿನ್ಸ್ ಎಸ್ಟರ್ಡೇ. ಇದಕ್ಕೆ ನಾವು ಪ್ರಶ್ನೆ, ಎಂತ ಪ್ರಶ್ನೆ, ನೆಗೆಟಿವ್ ಪ್ರಶ್ನೆ. ಅದಕ್ಕೆ ನೆಗೆಟಿವ್ ಇಂಟ್ರಾಗೇಟಿವ್ ಅಂತೀವಿ. ಈ ನೆಗೆಟಿವ್ ಇಂಟ್ರಾಗೇಟಿವ್ ಕನ್ನಡದಲ್ಲಿ ನಾವು ಇಂಗ್ಲಿಷ್ ನಲ್ಲಿ ನೋಡೋ ಹೆಲ್ಪಿಂಗ್ ವರ್ಬ್ ನಾಟ್ ಮೊದಲಿಗೆ ಇಡಲೇಬೇಕು. ಹ್ಯಾಡಂಟ್ ಐ ಬೀನ್ ವೇಟಿಂಗ್ ಫಾರ್ ಯು ಸಿನ್ಸ್ ಎಸ್ಟರ್ಡೇ. ನಾನು ನಿನ್ನೆ ತನಕ ನಿನಗಾಗಿ ಕಾಯುತ್ತಲಿದ್ದಿಲ್ಲವೇ. ಹ್ಯಾಡಂಟ್ ಬೀನ್ ನೋಡಿ ಒಂದ್ಸಲ ಕನ್ನಡ ನೋಡೋಣ. ನಾನು ನಿನ್ನೆ ತನಕ ನಿನಗಾಗಿ ಕಾಯುತ್ತಲಿದ್ದೇನೆ. ನಾನು ನಿನ್ನೆ ತನಕ ನಿನಗಾಗಿ ಕಾಯುತ್ತಲಿದ್ದಿಲ್ಲ. ನಾನು ನಿನ್ನೆ ತನಕ ನಿನಗಾಗಿ ಕಾಯುತ್ತಲಿದ್ದೇನೆ. ನಾನು ನಿನ್ನೆ ತನಕ ನಿನಗಾಗಿ ಕಾಯುತ್ತಲಿದ್ದಿಲ್ಲವೇ. ಇದು ಕ್ರಾಂತಿ ಕನ್ನಡ, ಶುದ್ಧವಾದ ಕನ್ನಡ. ಇದು ನಮ್ಮ ಕರ್ನಾಟಕದ ಯಾವ ಪ್ರಾಂತದಲ್ಲಿ ಹೋದ್ರೂ ಕೂಡ ಈ ಕನ್ನಡ ತಿಳಿಯುತ್ತೆ. ಆದ್ರೆ ಪ್ರಾಂತದ ಅಡಿಯಲ್ಲಿ ಬರುವಂತ ಬೇರೆ 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 ಒಳಗೆ ಡೈಲೆಕ್ಟ್ಸ್ ಅಂತೀವಿ ನಾವು. ಯಾವುದೇ ಒಂದು ಭಾಷೆಗೆ ಪ್ರಾಂತಕ್ಕನುಗುಣವಾಗಿ, ಪ್ರದೇಶಕ್ಕನುಗುಣವಾಗಿ ಪ್ರತಿ 100 ಕಿಲೋಮೀಟರ್ಗೆ ಆ ಕನ್ನಡ ಭಾಷೆ, ಮುಖ್ಯವಾದ ಪ್ರಾದೇಶಿಕ ಭಾಷೆ ಕನ್ನಡ ಇದ್ರೂ ಕೂಡ ಕೆಲವೊಂದು ಭಾಗಗಳಲ್ಲಿ ಆ ಕನ್ನಡವನ್ನು ಭಿನ್ನವಾಗಿ ಮಾತಾಡೋದು, ಭಿನ್ನವಾಗಿ ಅರ್ಥೈಸಿಕೊಳ್ಳೋದು ನಡೀತಾ ಇರುತ್ತೆ. ಆ ದೃಷ್ಟಿಯಿಂದ ಈ ಭಾಗದಲ್ಲಿ ನಾವು ಹಿಂಗೂ ಮಾತಾಡ್ತೀವಿ. ಅವ ನಿನ್ನೆ ತನಕ ನಿನ್ನ ಕಾಯಕತ್ತಿದ್ದ. ನಾ ನಿನ್ನೆ ತನಕ ನಿನ್ನ ಕಾಯಕತ್ತಿದ್ದೆ, ಕಾಯಕತ್ತಿದ್ದೆ, ಕಾಯ್ತಾ ಇದ್ದೆ. ಎಲ್ಲಿ ತನಕ, ನಿನ್ನೆ ತನಕ ಪಾಸ್ಟ್ ಪರ್ಫೆಕ್ಟ್. ನಾ ನಿನ್ನೆ ತನಕ ನಿನ್ನ ಕಾಯಕತ್ತಿದ್ದಿಲ್ಲ ಮಾರಾಯ, ಈಗ ಬಂದು ನಿನ್ ಚಿಂತೆ ಚಾಲು ಆತ್ ನೋಡಿ ನೀ ಬಂದು. ಇದು ಒಳ ಅರ್ಥಗಳು ಹಿಂಗೆ ಇರ್ತಾವ. 10 ವರ್ಷದ ತನಕ ನಿನ್ ಬಗ್ಗೆ ಚಿಂತಿದ್ದಿಲ್ಲ ಮಾರಾಯ, ನಾನು ಚಿಂತೆ ಮಾಡ್ತಿದ್ದಿಲ್ಲ ಅಂದ್ರೆ 10 ವರ್ಷಗಳವರೆಗೆ ಚಿಂತೆ ಮಾಡುತ್ತಲಿದ್ದಿಲ್ಲ ಅಂದ್ರೆ ಒಳ ಅರ್ಥ ಅಂದ್ರೆ ಈಗ ಚಿಂತೆ ಮಾಡಕ್ ಚಾಲು ಮಾಡಿದೆ. ಹಿಂಗ್ ಒಳ ಅರ್ಥಗಳು ಇರ್ತಾವ. ನಾವು ಸಹಜವಾಗಿ ಇದನ್ನು ಬಳಸ್ತಿರ್ತೀವಿ. ನಂತರ ನಾನು ನಿನ್ನೆ ತನಕ ನಿನಗಾಗಿ ಕಾಯುತ್ತಲಿದ್ದೇನೆ. ನಾನು ನಿನ್ಗೆ ನಿನ್ನೆ ತನಕ ಕಾಯಕತ್ತಿದ್ದೇನೆ. ನಾನು ನಿನ್ನೆ ತನಕ ನಿನ್ನ ಕಾಯಕತ್ತಿದ್ದಿಲ್ಲ, ಮತ್ತೆ ಬರ್ಬೇಕಿತ್ತು. ಇದು ಅರ್ಥ. ಆದ್ರಿಂದ ಗ್ರಾಂಥಿಕ ಕನ್ನಡ ನೋಡಿದಾಗ ನಮ್ಗೆ ಸ್ಪಷ್ಟವಾಗಿ ಟೆನ್ಸ್ ಗೊತ್ತಾಗುತ್ತೆ. ಅದೇ ಆಡು ಕನ್ನಡ ನೋಡಿದಾಗ ಮೇನ್ ವರ್ಬನ್ನ ಪದೇ ಪದೇ ಅಂದು ಅದನ್ನು ಬಿಡಿಸಿ ನೋಡಿದಾಗ ಕಾಲವನ್ನು ನಿರ್ಧಾರ ಮಾಡುತ್ತೆ. ಈ ಫಸ್ಟ್ ಪರ್ಸನ್ ಕೊಟ್ಟಿವಿ. ಅದೇ ಸೆಕೆಂಡ್ ಪರ್ಸನ್ ನೋಡಿ ಹೇಳ್ತೀನಿ ನಾನು. ನೀನು ನಮಗೆ 10 ವರ್ಷಗಳವರೆಗೆ ಮೋಸ ಮಾಡುತ್ತಲಿದ್ದೆ. ನೀನು ನಮಗೆ 10 ವರ್ಷಗಳವರೆಗೆ ಮೋಸ ಮಾಡುತ್ತಲಿದ್ದಿಲ್ಲ. ನೀನು ನಮಗೆ 10 ವರ್ಷಗಳವರೆಗೆ ಮೋಸ ಮಾಡುತ್ತಲಿದ್ದೆಯಾ. ನೀನು ನಮಗೆ 10 ವರ್ಷಗಳವರೆಗೆ ಮೋಸ ಮಾಡುತ್ತಲಿದ್ದಿಲ್ಲವೇ. ಅಫರ್ಮೇಟಿವ್, ನೆಗೆಟಿವ್, ಇಂಟ್ರಾಗೇಟಿವ್, ನೆಗೆಟಿವ್ ಇಂಟ್ರಾಗೇಟಿವ್. ಇಂಗ್ಲಿಷ್ ನಲ್ಲಿ ಯು ಹ್ಯಾಡ್ ಬೀನ್ ಚೀಟಿಂಗ್ ಅಸ್ ಫಾರ್ 10 years. ನೆಗೆಟಿವ್, ಯು ಹ್ಯಾಡ್ ನಾಟ್ ಬೀನ್ ಚೀಟಿಂಗ್ ಅಸ್ ಫಾರ್ 10 years. Had you been cheating us for 10 years? Hadn't you been cheating us for 10 years? Long period. Okay. Next ಇನ್ನೊಂದು, ಅವನು 2020 ತನಕ ಇಂಗ್ಲೆಂಡ್ನಲ್ಲಿ ವಾಸಿಸುತ್ತಲಿದ್ದನು.
ನೆಗೆಟಿವ್. ಅವನು 2020 ತನಕ ಇಂಗ್ಲೆಂಡ್ ನಲ್ಲಿ ವಾಸಿಸುತ್ತಲಿದ್ದಿಲ್ಲ. ಅವನು 2020 ತನಕ ಇಂಗ್ಲೆಂಡ್ ನಲ್ಲಿ ವಾಸ ಮಾಡುತ್ತಲಿದ್ದಾನೆ. ಅಫರ್ಮೇಟಿವ್, ನೆಗೆಟಿವ್, ಇಂಟರಾಗೇಟಿವ್, ನೆಗೆಟಿವ್. ಇಂಗ್ಲಿಷ್ ನಲ್ಲಿ he had been living in Bagalkot since 2020. Negative. He had not been living in England since 2020. Had he been living in England since 2020? Hadn't he been living in England since 2020? This is how you can form affirmative, negative, interrogative, negative, interrogative sentences in past perfect continuous tense. Friends, the thing that you should always remember is that if the action was going on till a certain point of time in the past, it should be changed, it should be written in past perfect continuous tense. Okay, here the action of waiting started somewhere before yesterday, and from that point of time it continued till yesterday, but it was not going on yesterday. Till yesterday it was going on. That's why it is not just continuous, but it is perfect continuous. The structure that you should follow is this one: subject followed by helping verb be, main verb ing and object, and the helping verb is only one here, had. Whatever may be the subject, if the subject, whether the subject is plural or singular, you should use had. So example, I had been waiting for you since yesterday. ನಮ್ಮ ಕನ್ನಡದಲ್ಲಿ ಇಷ್ಟು ದೊಡ್ಡ ಇಂಗ್ಲಿಷ್ ಸೆಂಟೆನ್ಸ್ ಅವ್ರು ಹೆಂಗ್ಲೇ ಮಾತಾಡ್ತಾರ ಅಂತ ಅನ್ಸುತ್ತೆ. ಆದ್ರೆ ನಮ್ಮ ಆಡು ಕನ್ನಡ ಸಹಜವಾಗಿ ಬಳಸ್ತೇವೆ. ಏನು ಮಾರ 10 ವರ್ಷದಿಂದ ನಮ್ ಕಾಡಾಕತ್ತಿದ್ ನಾನು 10 ವರ್ಷದ ತನಕ ನಮ್ ಕಾಡಾಕತ್ತಿದ್ ನಾವು ಮಾರ ಅಂತೀವಿ ನಾವು. ಇದನ್ನ ನೋಡಿ ಇದೇ ಸ್ಟೈಲ್ ಒಳಗೆ ಮಾತಾಡ್ಬೋದು. ನೀವು 10 ವರ್ಷದಿಂದ ನಮ್ಗೆ ಕಾಡಾಕತ್ತಿದ್ರಿ, ಮೋಸ ಮಾಡಾಕತ್ತಿದ್ರಿ ಅಂತೀವಿ ನಾವು. 10 ವರ್ಷದ ತನಕ ನಮ್ಗೆ ನೀವು ಕಾಡಾಕತ್ತಿದ್ರಿ ನೋಡಪ್ಪ. ಯು ಹ್ಯಾಡ್ ಬೀನ್ ಚೀಟಿಂಗ್ ಅಸ್ ಫಾರ್ 10 years. ಯು ಹ್ಯಾಡ್ ಬೀನ್ ಚೀಟಿಂಗ್ ಅಸ್ ಫಾರ್ 10 years. ಸೊ ಆಡು ಕನ್ನಡದಲ್ಲಿ ಸಹಜವಾಗಿ ನಾವು ಹೆಂಗೆ ಕನ್ನಡ ಬಳಸ್ತೀವಿ ಹಂಗ ಆಡು ಇಂಗ್ಲಿಷ್ ನಲ್ಲಿ ಸಹಜವಾಗಿ ಇಂಥ ವಾಕ್ಯನ ಬಳಸ್ತಾರೆ. ನೋಡ್ಲಿಕ್ಕೆ ಬರೋ ರೂಪದಲ್ಲಿ ಬಹಳ ಉದ್ದನೆಯ ವಾಕ್ಯ ಅನ್ಸುತ್ತೆ, ಆದ್ರೆ ಸಹಜವಾಗಿ ನಾವು ಬಳಸ್ತೀವಿ. ಸಹಜವಾಗಿ ಮಾತಾಡೋದೇ ಗ್ರಾಮರ್, ಸರಳವಾಗಿ ಮಾತಾಡಿದ ಗ್ರಾಮರ್. ಮಾತಾಡುವ ವಾಕ್ಯದಲ್ಲಿ ಭಾಷೆಯಲ್ಲಿ ಬಹಳ ದೀರ್ಘತನ ಇತ್ತಂದ್ರೆ ಆಡುವ ಭಾಷೆ ಆಗೋದಿಲ್ಲ. ಆದ್ರೆ ಇದು ಬಂದಿದ್ದ ಮೇಲೆ ಅವರು ಆಡುವ ಇಂಗ್ಲಿಷ್ ನಲ್ಲಿ ಇದನ್ನು ಬಳಸ್ತಾರೆ. ಹಂಗೆ ನಾವು ಕೂಡ ಕನ್ನಡದಲ್ಲಿ ಬಳಸ್ತೀವಿ. ಅದನ್ನ ನಾವು ತಿಳ್ಕೋಬೇಕು. ಈ ರೀತಿ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ನಾವು ಮನಗಂಡು ಅದರಲ್ಲಿ ವಾಕ್ಯಗಳನ್ನ ಕನ್ನಡದಲ್ಲಿ ಹೇಗೆ ರಚಿಸ್ತೀವಿ, ಅಥವಾ ಬಂದಂತ ಕನ್ನಡ ವಾಕ್ಯದಲ್ಲಿ ಈ ರೀತಿ ನಮಗೆ ಅರಿವಿಲ್ಲದೇನೆ ಬಹುಶಃ ಇಂತಹ ಟೆನ್ಸ್ಗಳ ವಾಕ್ಯ ರಚನೆ ಆದಾಗ ಅಂತವುಗಳನ್ನು ಗುರುತಿಸಿಕೊಂಡು ಇಂಗ್ಲಿಷ್ ನಲ್ಲಿ ಈ ವಾಕ್ಯದ ಈ ಸೂತ್ರದಲ್ಲಿ ಬಳಸಬಹುದು. ಇದು ಒಂದು ಬಹಳ ಭಿನ್ನವಾದ ವಿಡಿಯೋ ಅನಿಸ್ತು. ಇದು ಸಾಕಷ್ಟು ಮಾಹಿತಿಯನ್ನ, ಒಂದು ವಿಶೇಷವಾದ ಮಾಹಿತಿಯನ್ನ ತಮಗೆ ಮುಟ್ಟಿಸಲಿಕ್ಕೆ ಸಫಲ ಆಯಿತು ಅಂತ ನನ್ನ ಅನಿಸಿಕೆ. ಆದ್ರಿಂದ ಈ ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದರೆ ದಯವಿಟ್ಟು ಅದನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಇದು ಒಂದು ರೀತಿಯಿಂದ ಆನ್ಲೈನ್ ಕ್ಲಾಸ್ ಇದ್ದ ಹಾಗೆ ನಿಮಗೆ ಇಂಗ್ಲಿಷ್ ಮಾಹಿತಿ ಒದಗಿಸ್ತಾ ಇದೆ. ಇನ್ನು ಹೆಚ್ಚಿನ ಮಾಹಿತಿ, ಇನ್ನು ಹೆಚ್ಚಿನ ಆಸಕ್ತಿ ಮತ್ತು ಸಮಯ ನಿಮ್ಮಲ್ಲಿ ಇದ್ರೆ ಇದನ್ನು ಆಫ್ಲೈನ್ ಕ್ಲಾಸ್ ಆಗಿ ಬಾಗಲಕೋಟೆಯಲ್ಲಿ ನಡೀತಿರುವಂತಹ ಆಫ್ಲೈನ್ ಕ್ಲಾಸ್ಗೂ ನೀವು ಸೇರಿಕೊಂಡು ಇಂಗ್ಲಿಷ್ ಅನ್ನ ಇನ್ನೂ ಶಿಸ್ತಿನ ಒಳಪಡಿಸು, ಬಹಳ ಶಿಸ್ತಿನಿಂದ ಇಂಗ್ಲಿಷ್ ಅನ್ನ ಪೂರ್ಣ ಪ್ರಮಾಣದಲ್ಲಿ ಆತ್ಮವಿಶ್ವಾಸದಿಂದ ಕಲಿಯಬಹುದು. ಆದ್ರಿಂದ ಅಂತ ವಿದ್ಯಾರ್ಥಿಗಳು, ಅಂತ ಕಲಿಯುವ ಇಂಗ್ಲಿಷ್ ಮನಸ್ಸುಗಳು ಅಂತ ಯಾರೇ ಆದರೂ ಬಾಗಲಕೋಟೆಗೆ ಬಂದು ಆಫ್ಲೈನ್ ಕ್ಲಾಸ್ ತಗೊಳ್ಬಹುದು ಅಂತ ಹೇಳ್ತಾ, ಇಂದಿನ ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ, ತಾವು ಇದಕ್ಕಾಗಿ ತಮ್ಮ ಅಮೂಲ್ಯವನ್ನ ಕೊಟ್ಟಿದ್ದಕ್ಕಾಗಿ, ಸಮಯ ಮೀಸಲಿಟ್ಟಿದ್ದಕ್ಕಾಗಿ ಧನ್ಯವಾದಗಳನ್ನು ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.